ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ಬಾಳೆಕಾಯಿ ಫ್ರೈ ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಅದ್ರ ಮೇಲ್ಗಡೆ ಸಿಪ್ಪೆ ನಾರು ಎಲ್ಲ ಹೋಗ್ತದೆ. ಈ ಥರ ತೆಗೆದು ಇದೇ ಥರ ತೆಳುವಾಗಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇದನ್ನೆಲ್ಲ ನೀರಿಗೆ ಹಾಕ್ಕೋಬೇಕು. ಈ ಥರ ತೆಳು ಕಟ್ ಮಾಡಿ ಇವನ್ನೀಗ ನೀರಿಗೆ ಹಾಕೋದು. ಈ ಥರ ಬಾಳೆಕಾಯಿ ಕಟ್ ಮಾಡಿ ತೆಳು ಕಟ್ ಮಾಡಿ ಮೀನು ಫ್ರೈ ಮಾಡಿದರೆ ಮೀನು ಫ್ರೈಗಿಂತ ತುಂಬ ಚೆನ್ನಾಗಾಗುತ್ತಿದ್ದು. ಈ ಥರ ಎಲ್ಲವನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದು. ಇಲ್ಲದಿದ್ದರೆ ಇದು ಕಪ್ಪಾಗುತ್ತೆ ನೀರಿಗೆ ಹಾಕಿಟ್ಟಿಲ್ಲ ಅಂದರೆ. ಈ ಬಾಳೆಕಾಯಿ ತವಾ ಫ್ರೈಗೆ ಇದಕ್ಕೆ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದು, ಒಂದೂವರೆ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್, ಅರಿಶಿನದ ಪುಡಿ 1/4 ಸ್ಪೂನು. ಇದಕ್ಕೆ ಇವಾಗ ಒಂದು ಅರ್ಧ ಲಿಂಬು, ಒಂದು ಸ್ಪೂನು ಖಾರದ ಪೌಡ್ರು, ಒಂದು 2 ಸ್ಪೂನು ಕಬಾಬ್ ಪೌಡರ್, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫಸ್ಟಿಗೆ ಇವೆಲ್ಲ ಹಾಗೆ ಡ್ರೈಯಾಗಿ ಕಲಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಬಾಳೆಹಣ್ಣು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೇವೆ. ಇವಾಗ ಕಟ್ ಮಾಡಿದ ಬಾಳೆಕಾಯಿ ಎಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಸಿಡಬೇಕು. ಈ ಥರ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು. ಕಲಸಿ ಒಂದು ಅರ್ಧ ಗಂಟೆ ಇಡಬೇಕು ಇದನ್ನು ಹಾಗೆ. ಈ ಬಾಳೆಕಾಯಿ ಫ್ರೈ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು, ಅಥವಾ ಈ ನೆಂಚ್ಕೊಳ್ಳೋಕ್ಕೆ ತಿಳಿ ಸಾಂಬಾರು ಮತ್ತು ರೈಸ್ ಇರುವಾಗ ನೆಂಚ್ಕೊಳ್ಳೋಕ್ಕೂ ಮಾಡ್ಕೋಬೋದು. ಎಲ್ಲದಕ್ಕೂ ತುಂಬ ಸೆಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಇದು. ಇವಾಗ ಎಲ್ಲ ಇದು ಕಲಸಿ ಒಂದು ಅರ್ಧ ಗಂಟೆ ಬಿಡೋಣ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಾಗಿದೆ. ಈಗ ಒಂದು ಕಾವಲಿ ಇಟ್ಟು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದು, ರವೆ ಫ್ರೈ ಮಾಡಲಿಕ್ಕೆ ರವೆ, ಹೀಗೆ ಎಲ್ಲವನ್ನು ರವೆ ಹಚ್ಚಿ ಹಾಕಬೇಕು. ಹೀಗೆ ಎಲ್ಲವನ್ನು ಹಾಕಾಯಿತು. ಇದಕ್ಕೀಗ ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಮೇಲ್ಗಡೆ ಹಾಕಬೇಕು. ಇವಾಗ ಒಂದು ಸೈಡು ತಿರ್ಸಾಕ್ಬೇಕು. ಈ ಥರ ಒಂದು ಸೈಡೆಲ್ಲ ಫ್ರೈ ಆಗಿದೆ ಸ್ವಲ್ಪ. ಇದು ಬೇಗ ಬೇಯುತ್ತೆ, ಇದನ್ನು ಜಾಸ್ತಿ ಹೊತ್ತೇನು ಬೇಯಬೇಕಾಗಿಲ್ಲ. ಇವಾಗ ಇದು ಬೆಂದಿದೆ. ಮಿಡ್ಲಲ್ಲಿರೋದೆಲ್ಲ ಬೆಂದಿರುತ್ತೀಗ. ಬಾಳೆಕಾಯಿ ಫ್ರೈ ರೆಡಿಯಾಗಿದೆ.